ನಮಸ್ಕಾರ. ಸಂತೋಷ. ಎಲ್ಲರೂ ಹುಟ್ಟಿರೋದೇ ಸಂತೋಷಕ್ಕೇನೆ. ಒಂದು ಮಗುವಾಗಿ ಹುಟ್ಟುವಾಗ ನಾವು 600,000ದಿಂದ 800 ಟೈಮ್ಸ್ 600 to 800 ಟೈಮ್ಸ್ ನಾವು ನಗ್ತಾ ಇದ್ದಂತೆ. ಅದು ನಮಗೆ ಗೊತ್ತು. ನಮ್ಮ ಮಕ್ಕಳು ನಾವು ನೋಡುವಾಗ, ನಮ್ಮ ಚಿಕ್ಕ ಮಕ್ಕಳು ನೋಡುವಾಗ ಆ ಮಕ್ಕಳು ಎಷ್ಟೊಂದು ಸಂತೋಷವಾಗಿರುತ್ತೆ ಅಂತ ನಮ್ಮ ಎದುರೇನೆ ಕಾಣಿಸ್ತಾ ಇರುತ್ತೆ. ಆ ಒಂದು ಸಂತೋಷ ಎಲ್ಲೋಯ್ತು ನಮ್ಮಿಂದ? ಇದು ನಾವೊಂದು ಕೇಳ್ಕೊಬೇಕಾದ ಒಂದು ಪ್ರಶ್ನೆ. ಸೊ ನಾವು ಹುಟ್ಟುವಾಗ ಸಂತೋಷವಾಗೇ ಹುಟ್ಟಿದ್ದೀವಿ. ಸಂತೋಷ ನಮ್ಮ ಜೊತೆಗಿರೋದು, ಅದೇನು ಔಟ್ಸೈಡಿಂದ ಬರೋದಲ್ಲ, ಹೊರಗಡೆಯಿಂದ ತಗೊಳ್ಳೋದು ಅಲ್ಲ. ಅದು ನಮ್ಮ ಒಳಗಡೆನೇ ಇದೆ. ಆ ಸಂತೋಷ ಅನ್ನೋದು ನಮ್ಮಲ್ಲಿ ಹುಟ್ಟುಗುಣ. ಆದರೆ ಆ ಮಗುಗೂ ನಮಗೂ ಏನು ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ಆ ಮಗು ಆ ನಿಮಿಷ, ಆ ಒಂದು ಸೆಕೆಂಡು, ಆ ಒಂದು ಗಳಿಗೆಗೆ ಸಂತೋಷವಾಗಿರುತ್ತೆ. ಅದಕ್ಕೆ ಪ್ರೀವಿಯಸ್ ಡೇ ಅಥವಾ ಹಿಂದಿನ ದಿನದ ಬಗ್ಗೆಯೋ ಯೋಚನೆನೂ ಇಲ್ಲ, ನಾಳೆಯ ಬಗ್ಗೆ ಚಿಂತನೆಯೂ ಇಲ್ಲ. ಆ ಟೈಮಲ್ಲಿ ಒಂದು ಚಾಕ್ಲೇಟ್ ಕೊಟ್ಟರೆ ಆ ಚಾಕ್ಲೇಟ್ ತಿನ್ನೋದಕ್ಕೆ ಎಷ್ಟು ಸಂತೋಷ ಪಡ್ತದೆ. ಅದು ರುಚಿಸ್ಕೊಂಡು ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಆ ಸಂತೋಷ ಪಡ್ತಾ ಇರುತ್ತೆ ಅಂತಂದರೆ ಅದೇ ಸಂತೋಷ. ಯಾಕೆಂದರೆ ಅದು ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಇರುತ್ತೆ. ಆ ಗಳಿಗೆಯಲ್ಲಿ ಆ ಸಂತೋಷನ ಅನುಭವಿಸ್ತಾ ಇರುತ್ತೆ. ಆದರೆ ನಾವು ದೊಡ್ಡವರಾಗಿದ್ಮೇಲೆ ಏನಾಗುತ್ತೆ ಅಂದರೆ, ನಮ್ಮ ಸೊಸೈಟಿಯಲ್ಲಿ ಪ್ರೆಷರ್, ನಮ್ಮ ಎಕನಾಮಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸೇರಿಕೊಂಡು ನಾವು ಪ್ರಪಂಚನೇ ನಾವೇ ತಲೆ ಮೇಲೆ ಹೊಡ್ಕೊಂಡಿರೋ ಥರ ನಮಗೊಂದು ಭಾವನೆ ಬಂದ್ಬಿಡುತ್ತೆ. ಈ ಭಾವನೆಯಿಂದ ಏನಾಗುತ್ತೆ ಅಂತಂದರೆ, ನಾವು ಯಾವಾಗಲೂ ಯೋಚನೆಯಲ್ಲೇ ಇರ್ತೀವಿ. ಏನಾಗ್ಬಿಡುತ್ತೋ, ನಿನ್ನೆ ನಾವು ಮಾಡಿದ ತಪ್ಪು, ಏನು ತಪ್ಪು ಮಾಡಿದ್ವಿ, ಅದು ತಪ್ಪು ಮಾಡಿದೆ, ಇದು ತಪ್ಪು ಮಾಡಿದೆ, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ್ಕೊಂಡು ನಮ್ಮನ್ನೇ ನಾವು ಪಶ್ಚಾತ್ತಾಪ ಪಟ್ಕೊಳ್ಳೋದು. ಅಥವಾ ನಾಳೆ ಏನಾಗ್ಬಿಡುತ್ತೋ, ನಾಳೆ ಹೀಗೆ ಇರುತ್ತಾ ಲೈಫು, ನಾಳೆ ಹೀಗೆ ನನ್ನ ಸಂತೋಷ ಇರುತ್ತಾ, ನನ್ನ ಲೈಫ್ ಸ್ಟೈಲ್ ಹೀಗೆ ಇರುತ್ತಾ ಅಂತ ನಾವು ಓವರ್ ಥಿಂಕಿಂಗ್ ಮಾಡ್ತೀವಿ. ಈ ಒಂದು ನಿನ್ನೆಯ ಒಂದು ಪಶ್ಚಾತ್ತಾಪ ಮತ್ತು ನಾಳೆಯ ಒಂದು ಚಿಂತನೆ, ಇದೆರಡು ಸೇರ್ಕೊಂಡು ಏನು ಮಾಡುತ್ತೆ ಅಂದರೆ, ನಾವು ಇವತ್ತು ಈ ಗಳಿಗೆ ನಾವು ಸಂತೋಷವಾಗಿ ಇಲ್ಲ. ಯಾಕೆ ನಾವು ಯೋಚನೆ ಮಾಡ್ತಾನೆ ಇರ್ತೀವಲ್ಲ, ನಮ್ಮ ಮೈಂಡ್ ಹಂಗೇನೆ. ಅದು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ಕೋತಿ ಥರ ಹಾರಾಡ್ತಾನೆ ಇರುತ್ತದು. ಅದು ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಇದೇ ಪ್ರಾಬ್ಲಮ್. ಇದಕ್ಕೆ ಒಂದೇ ಪ್ರಾಬ್ಲಮ್ ಸೊಲ್ಯೂಷನ್ ಏನಪ್ಪ ಅಂತಂದರೆ ಮೆಡಿಟೇಷನ್. ಬೆಳಗ್ಗೆ ಎದ್ದು ಒಂದು 20 ನಿಮಿಷ ಮೆಡಿಟೇಷನ್, ಒಂದು 20 ನಿಮಿಷ ಯೋಗ ಎಕ್ಸಸೈಸ್, ನಮ್ಮ ಬಾಡಿಗೆ ತಕ್ಕಂಗೆ ನಮ್ಮ ಒಂದು ಇದು, ಅಥವಾ ವಾಕಿಂಗು ಅಥವಾ ಜಾಗಿಂಗ್ ಏನಾದ್ರು ಒಂದು ಮಾಡಬೇಕಾಗುತ್ತೆ. ಮತ್ತು ಒಂದು 20 ಮಿನಿಟ್ಸ್ ಆಫ್ ರೀಡಿಂಗ್. ಯಾವುದೋ ಒಂದು ಪುಸ್ತಕ ನಮಗೆ ಏನು ಇಂಟ್ರೆಸ್ಟ್ ಇದೆಯೋ, ಅವತ್ತಿಗೆ ಏನು ಬೇಕಾಗಿದೆಯೋ, ಅದು ಒಂದು ಸ್ಪಿರಿಚುವಲ್ ಬುಕ್ ಆಗಿರ್ಬೋದು, ಭಗವದ್ಗೀತಾ, ಕುರಾನ್, ಬೈಬಲ್, ಎನಿಥಿಂಗ್. ನಮ್ಮ ಒಂದು ನಂಬಿಕೆಯ ಏನಿದೆಯೋ ಅದನ್ನು ಓದಿದ್ರೆ ಅದರಲ್ಲಿ ಎಲ್ಲ ಲೈಫ್ ಬುಕ್, ಅದರಲ್ಲಿ ಎಲ್ಲಾನು ನಮಗೆ ಬೇಕಾಗಿರುವಂಥ ಒಂದು ವಿಷಯಗಳಿರುತ್ತೆ. ಅದನ್ನು ಓದ್ತಾ ಇದ್ದರೆ ನಮಗೆ ಒಂದು ಕಾಮ್ನೆಸ್ ಬರುತ್ತೆ ಮೈಂಡಲ್ಲಿ, ಒಂದು ಶಾಂತಿ. ಆ ಶಾಂತಿ ಇದ್ದರೆ ಆ ಫುಲ್ ಡೇ ನಮಗೆ ಸಂತೋಷವಾಗಿ ನಾವು ಕಲಿತೀವಿ. ನಮ್ಗೆ ಯೋಚನೆ ಬರಲ್ಲ, ಭಯ ಬರಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಭಯ ಬಂದ್ಬಿಡುತ್ತೆ. ಹಂಗೆ ಮಾಡಿಬಿಟ್ವಲ್ಲ, ತಪ್ಪಾಗೋಯ್ತಲ್ಲ, ಹಿಂಗೆ ಮಾಡಿಬಿಟ್ವಲ್ಲ, ತಪ್ಪಾಗೋಯ್ತಲ್ಲ, ನಾಳೆ ಹಿಂಗೆ ಮಾಡಿದ್ರೆ ಹಿಂಗಾಗ್ಬಿಡುತ್ತಲ್ಲ ಅಂತ ನಾವು ಯೋಚನೆ ಮಾಡಿ 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 ಏನು ಮಾಡ್ತೀವಿ, ನಾಳೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿನ್ನೆ ಅಂತೂ ಹೊರಟೋಯ್ತು, ಅದು ನಮ್ಗೆ ಇನ್ನೂ ಮತ್ತೆ ಬರಲ್ಲ. ನಾಳೆ ಅನ್ನೋದು ಇನ್ನೂ ಹುಟ್ಟಿಲ್ಲ ನಮಗೆ. ನಾಳೆ ಹುಟ್ಟೋದು ಅದು ದೇವ್ರ ಕೈಯಲ್ಲಿದೆ. ನಾವು ಬೆಳಗ್ಗೆ ಹೇಳ್ತೀವಿ ಅನ್ನೋದೇ ದೇವ್ರ ಕೈಯಲ್ಲಿದೆ. ಸೊ ನಾಳೆ ಹೇಳ್ತೀವೋ ಬಿಡ್ತೀವೋ, ನಾವು ಇವತ್ತು ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಏನಿದೆಯೋ ಇವತ್ತು ಬೆಸ್ಟ್ ಟ್ರೈ ಮಾಡಿ ಅದರಲ್ಲಿ ಸಂತೋಷಪಟ್ಟು ಫ್ಯಾಮಿಲಿ ಜೊತೆ ಸಂತೋಷವಾಗಿದ್ದರೆ, ದಿನ ನಮ್ಮ ಕೆಲಸಗಳು ಮಾಡ್ತಾ ಇದ್ರೆ ನಮ್ಮ ನಾಳೆ ಡೆಫಿನೆಟ್ ಆಗಿ ಗ್ಯಾರಂಟಿಡ್ ಅದು.
ಇವತ್ತು ನಾನು ಕೆಲಸ ಮಾಡಿದ್ರೆ ನಿದ್ದೆ ಮಾಡಿದ್ರೆ ಡೆಫಿನೆಟಾಗಿ ನಾಳೆ ನನ್ನ ಕೆಲಸ ಆಗಲ್ಲ. ಬಟ್ ಅದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಇವತ್ತು ಮಾಡೋದು ಕೆಲಸ, ನಮ್ಮ ಕರ್ತವ್ಯ ಏನಿದೆಯೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಕರ್ತವ್ಯ ಏನಿದೆಯೋ ಅದು ಮಾಡಲೇಬೇಕಾಗುತ್ತೆ. ಒಂದು ಪ್ರಾಣಿ ಕೂಡ ಫ್ರೀಯಾಗಿ ಫುಡ್ ಸಿಗಲ್ಲ, ಅದು ಕೆಲಸ ಮಾಡಲೇಬೇಕು. ಅದು ಊಟನ ಹುಡ್ಕೊಂಡು ಹೋಗಬೇಕು, ಅದಕ್ಕೂ ಫ್ರೀಯಾಗಿ ಸಿಗೋದಿಲ್ಲ. ಕಾಡಲ್ಲಿ ಎಷ್ಟೋ ದಿನಕ್ಕೆ ಅದಕ್ಕೆ ಊಟನೂ ಇಲ್ಲದೇನೂ ಇರುತ್ತೆ, ಇದು ಬದುಕಿರುತ್ತೆ. ಅದು ಭಯ ಪಡಲ್ಲ. ಅದು ನಿನ್ನೆ ಬಗ್ಗೆ ನಿನ್ನೆ ತಿನ್ನಲ್ಲ, ಇವತ್ತು ಸುಮ್ಮನೆ ಇರ್ತೀನಿ ಅಂತಿರಲ್ಲ. ಹಶ್ವಾದ್ರೇ ಅದನ್ನು ತಿನ್ನೋಕ್ಕೆ ಹೊರಡೋದನ್ನ, ಹಶ್ವಾಗಿಲ್ಲ ಅಂದರೆ ಅದನ್ನು, ಯಾಕಂದರೆ ಅದ್ರ ಲೈಫ್ ಬೇರೆ ಥರ. ಬಟ್ ನಮಗೆ ಯೋಚನೆ ಬರುತ್ತೆ, ಬರಲ್ಲ ಅಂತ ಹೇಳ್ತಾ ಇಲ್ಲ, ಬರಬೇಕು, ಬರುತ್ತೆ. ಆದರೆ ಅದನ್ನೇ ನಾವು ಯೋಚನೆ ಮಾಡಿ 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 ನಮ್ಮ ಒಂದು ಭಯದಲ್ಲೇ ನಾವು ಬಾಳಿದ್ರೆ ನಮ್ಮ ಲೈಫು ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ನಮಗೇನೆ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ, ಬೇರೆಯವ್ರು ಹೇಳೋದು ಬೇಕಾಗಿಲ್ಲ, ನಮಗೆ ನಾವು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಹಾಗಾಗಿ ಲೈಫ್ ಏನೇ ಬಂದ್ರೂ ಎದುರಿಸಲೇಬೇಕಾಗುತ್ತೆ. ಎದುರಿಸುವಂಥ ಶಕ್ತಿ ನಮ್ಗೆ ಕೊಟ್ಟಿದ್ದಾನೆ ದೇವರು, ಅದನ್ನು ನಂಬಬೇಕು ಅಷ್ಟು. ಏನೇ ಬಂದರೂ ಕಷ್ಟ, ಅದಕ್ಕೊಂದು ಸೊಲ್ಯೂಷನ್ ಇದೆ. ಅದಕ್ಕೆ ನಮ್ಮ ದೇವರು ನಮ್ಗೆ ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ನಮ್ಮಲ್ಲಿ ಆತ್ಮ ಇದೆ, ಅದು ದೈವತ್ವದ್ದು. ಆ ದೈವತ್ವ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಇದ್ದರೆ ಯಾವೊಂದು ಪ್ರಾಬ್ಲಮ್ಮು, ಯಾವೊಂದು ಚಾಲೆಂಜಸ್ ಬಂದ್ರೂ ಅದನ್ನು ಎದುರು ನೋಡಿಕೊಂಡು ಹೋಗೋಕ್ಕೆ ನಮ್ಗೆ ಧೈರ್ಯನೂ ಬರುತ್ತೆ. ಅದನ್ನು ಸಂತೋಷವಾಗಿ ಎದುರಿಸ್ತೀವಿ ನಾವು, ಭಯಪಟ್ಕೊಂಡು ಎದುರಿಸಲ್ಲ. ಭಯಪಟ್ಕೊಂಡು ಎದುರಿಸೋದು ಒಂದು ಥರ ಇರುತ್ತೆ, ಸಂತೋಷವಾಗಿ ಎದುರಿಸೋದು ಒಂಥರ ಇರುತ್ತೆ. ಏನೇ ಬಂದರೆ ಸಂತೋಷವಾಗಿ ಎದುರಿಸೋಣ, ಏನು ತಪ್ಪಿದೆ ಅದರಲ್ಲಿ? ದುಃಖ ಪಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ಹೆಲ್ತ್ ನಮ್ಗೆ ಅಪ್ಸೆಟ್ ಆಗುತ್ತದೆ. ಅದು ಲಾಂಗರ್ ರನ್ ಏನಾಗುತ್ತೆ ಅಂದರೆ ಅದೊಂದು ಕಾಯಿಲೆಗೆ ನಾವೇ ಕಾರಣ ಆಗೋಗ್ತೀವಿ. ಅದು ಕಾಯಿಲೆಗೆ ನಾವು ತೊಗೊಂಡೋಗ್ಬಿಡ್ತೀವಿ. ನಮ್ಮ ಬಾಡಿ ಇಂಪಾರ್ಟೆಂಟ್, ನಮ್ಮ ಒಂದು ಆರೋಗ್ಯನೇ ತುಂಬ ಇಂಪಾರ್ಟೆಂಟು. ಪ್ರಪಂಚದಲ್ಲಿ ಫಸ್ಟ್ ನಾವಿರೋದು ಇಲ್ಲಿ, ನಾವಿರೋದು ಈ ಮನೆಯಲ್ಲಿ, ಈ ಬಾಡಿಯಲ್ಲಿ. ನಾವಿರೋ ಬಂಗ್ಲಾದಲ್ಲ, ನಮ್ಮ ಕಾರಲ್ಲಲ್ಲ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನಾವಿಲ್ಲ. ಅದೆಲ್ಲ ನಮ್ಗೆ ಬೇಕಾಗಿರೋದು ದಟ್ ಈಸ್ ಓನ್ಲಿ ಸರ್ವಿಂಗ್ ಅಸ್ ಆ್ಯಕ್ಚುಲಿ ದ ಲಾಂಗರ್ ರನ್. ಅದು ಬೇಕು, ಮನೆಯಲ್ಲೇ ನಾವು ಇರಬೇಕು. ಬಟ್ ಮನೆಯಲ್ಲಿ ನಾವೆಲ್ಲಿದ್ದೀವಿ? ಈ ಮನೆಯಲ್ಲಿದ್ದೀವಿ, ಈ ಬಾಡಿಯಲ್ಲಿದ್ದೀವಿ ಅಂದ್ಕೊಂಡು ಇದನ್ನು ನಾವು ಹೇಗೆ ಸಂತೋಷವಾಗಿ ಇಟ್ಕೊಳ್ಳೋಣ? ಸಂತೋಷವಾಗಿ ಇಟ್ಕೊಂಡ್ರೆ ನಾವು ಮಾತ್ರ ಸಂತೋಷವಾಗಿಲ್ಲ, ನಮ್ಮ ಫ್ಯಾಮಿಲಿನೂ ಸಂತೋಷವಾಗಿರುತ್ತೆ. ಸೋದನೆಗಳು ಬಂದ್ರೂ ಅದು ಸಾಧಿಸುವಂಥ ಒಂದು ಧೈರ್ಯ ನಮ್ಮಲ್ಲಿದೆ ಅಂದ್ಕೊಂಡ್ಬಿಟ್ರೆ ಸಂತೋಷ ನಮ್ಮಲ್ಲಿರುತ್ತೆ. ಲೈಫ್ ಇಸ್ ಸಿಂಪಲ್, ಬಟ್ ವಿ ಮೇಕ್ ಇಟ್ ಕಾಂಪ್ಲಿಕೇಟೆಡ್ ಬೈ ಕಂಪೇರಿಂಗ್ ವಿತ್ ಅದರ್ ಪೀಪಲ್. ಕಂಪ್ಯಾರಿಸನ್ ಇಸ್ ಅ ಪ್ರಾಬ್ಲಮ್. ಸೊ ಕಂಪೇರ್ ಮಾಡಿದೆ, ಅವ್ರು ಹಂಗಿದಾರಲ್ಲ, ಅವ್ರು ಹಿಂಗಿದ್ದಾರೆ ಅಂತ ಅಂದ್ಕೊಂಡ್ರೆ ನಮಗೇನು ದೇವ್ರು ಕೊಟ್ಟಿದ್ದಾನೆ, ನಮಗೇನು ಪರ್ಪಸ್ ನಾವು ಹುಟ್ಟಿದ್ದೀವೋ ಅದಕ್ಕೆ ನಾವು ಸಾರ್ಥಕ ಆಗಬೇಕು, ನಾವು ಅದಕ್ಕೆ ಹೊಣೆ ಆಗಬೇಕು, ಅದಕ್ಕೆ ನಾವು ಆನ್ಸರ್ ಕೊಡಬೇಕೆ ವಿನಃ ಬೇರೆಯವ್ರಿಗೆ ಆನ್ಸರ್ ಕೊಡೋದು, ಬೇರೆಯವ್ರಿಗೋಸ್ಕರ ನಾವು ಬಾಳೋದು ಅಂತಂದರೆ ನಮ್ಮ ಒಂದು ಒರಿಜಿನಾಲಿಟಿನ ನಾವು ಕಳ್ಕೊಂಡು ನಾವು ಬಾಳಿದ್ರೆ ನಾವು ಕೊನೆಗೆ ನಮಗೆ ನಾವು ಪಶ್ಚಾತ್ತಾಪ ಪಡುವಂಥ ಸಿಚುವೇಶನ್ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮಾಗಿ ನಾವು ಬಾಳೋಣ ಅನ್ನೋವಾಗ ನಮ್ಮ ಸಂತೋಷ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನಾವು ಬೇರೆಯವ್ರು ಕಂಪೇರ್ ಮಾಡಿಲ್ಲ ಅಂತಂದರೆ ನಾವು ಸಂತೋಷವಾಗಿರ್ತೀವಿ. ಅವ್ರು ಸಾಹುಕಾರಾಗಿರಲಿ, ಬಡವರಾಗಿರಲಿ, ಯಾರಾಗಿರಲಿ, ನಾವು ಇನ್ನೊಬ್ರು ಕಂಪೇರ್ ಮಾಡಿಲ್ಲ ಅಂದರೆ ಸಂತೋಷ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ನಾವು ಕಂಪೇರ್ ಮಾಡೋವಾಗಲೇ ನಮಗೆ ದುಃಖ ಬರೋದು. ಅವ್ರು ಹಂಗಿದಾರಲ್ಲ, ನಾನು ಹಿಂಗಿದ್ದೀನಲ್ಲ ಅಂತ ನಾವು ಕಂಪೇರ್ ಮಾಡುವಾಗ ನಮಗೆ ಪಶ್ಚಾತ್ತಾಪ ಬರುತ್ತೆ, ಭಯ ಬರುತ್ತೆ. ಮತ್ತು ನಾವು ಈ ಗಳಿಗೆ ಬಾಳದೆ ನಾವು ಒಂದು ನಿನ್ನೆ ಬಾಳ್ತಾ ಇರ್ತೀವಿ, ಇಲ್ಲ ನಾಳೆಗೆ ಬಾಳ್ತಾ ಇರ್ತೀವಿ, ಇವತ್ತಿಗೆ ಬಾಳ್ತಾ ಇಲ್ಲ. ಸೊ ಇವತ್ತು ಈ ಗಳಿಗೆ ನಾನು ಉಸಿರಾಡ್ತಾ ಇದ್ದೀನಿ. ನಾನು ಉಸಿರಾಡೋದ್ರಿಂದ ನನ್ನ ಆತ್ಮ ಶಾಂತಿಯಲ್ಲಿದೆ, ನನ್ನ ದೇವರು ನನ್ನಲ್ಲಿದ್ದಾನೆ, ನನ್ನ ದೈವತ್ವ ನನ್ನ ಕಾಪಾಡುತ್ತೆ ಅಂದ್ಕೊಂಡು ಏನೇ ಬಂದರೂ ಸಾಧಿಸ್ತೀವಿ. ಆ ದೇವರ ಒಂದು ಅನುಗ್ರಹ ಇದ್ದೇ ಇದೆ ಅಂತಂದ್ಬಿಟ್ಟು ನಾವು ಮಾಡಿದ್ರೆ ಎಂಥ ಒಂದು ಪ್ರಾಬ್ಲಮ್, ಎಂಥ ಒಂದು ಸೊಲ್ಯೂಷನ್, ಎಂಥ ಒಂದು ಚಾಲೆಂಜ್ ಬಂದ್ರೂ ಅದಕ್ಕೆ ನಾವು ಹೊಣೆಯಾಗಿ ಒಂದು ವಾರಿಯರ್, ಹಂಗೆ ಒಂದು ಬ್ಯಾಟಲ್ ಫೀಲ್ಡಲ್ಲಿ ಒಂದು ವಾರಿಯರ್ ಹೋಗ್ಬಿಟ್ಟು ಒಂದು ಫೇಸ್ ಮಾಡ್ತಾನೋ ಹಾಗೆ ನಾವು ಲೈಫ್ನು ಫೇಸ್ ಮಾಡಿದ್ರೆ ಭಯದಿಂದ ಒಂದು ವಾರಿಯರ್ ಬ್ಯಾಟಲ್ ಫೀಲ್ಡ್ ಹೋಗ್ತಾನೆ ಅಂದರೆ ಭಯದಿಂದ ಹೋಗಲ್ಲ. ಅವ್ನು ಗೊತ್ತು ಸಾಯಿಸ್ತಾರೆ ಅಂತ ಗೊತ್ತು, ಇದ್ರೂ ಅವ್ನು ಹೋಗ್ತಾನೆ. ಅದೇ ಲೈಫು ಅಂತ ಅಂದ್ಕೊಂಡ್ರೆ ಲೈಫು ಸಂತೋಷವಾಗಿರುತ್ತೆ. ನಾವು ಒಂದು ಮಗು ಥರ ಸಂತೋಷವಾಗಿರೋಣ. ಸಂತೋಷ ನಮ್ಮ ಹುಟ್ಟು ಗುಣ, ಅದನ್ನು ಬಿಡೋದು ಬೇಡ. ಅದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಸಂತೋಷವಾಗಿರ್ತೀವಿ, ನಂಬ್ಕೊಂಡಿರೋರು ಸಂತೋಷವಾಗಿರ್ತಾರೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿ ನಮಸ್ಕಾರ. ನನ್ನ ಹೆಸರು ರಾಜ ಚೊಕ್ಕಲಿಂಗಂ.
ನಾನೊಂದು ಆಥರ್, ಆಂಟ್ರಪ್ರನರ್ ಆ್ಯಂಡ್ ಎಂಟರ್ಪ್ರನರ್ ಕೋಚ್. ಥ್ಯಾಂಕ್ ಯು. ಧನ್ಯವಾದಗಳು.